ಅದೆಲ್ಲ ಇಂಗ್ಲೀಷ್ ಕಲರ್ ಕೆಮಿಕಲ್ ಹಾಕಿರತಕ್ಕಂಥ ಕಲರ್ಗಳಿಗೆ ಈ ಮಾರ್ಚ್ 3 ಮತ್ತು 4ನೇ ತಾರೀಕು ಹೋಳು ಹುಣ್ಣಿಮೆ ಇರೋ ಪ್ರಯುಕ್ತ ಹರ್ಕೊಂಡು ಹೋಗ್ಬಿಟ್ಟು ಕೆಲವು ರೋಗ ನಿರೋಧಕ ಶಕ್ತಿಗಳಿಗೆ ಇದು ರಾಮಬಾಣ. ಕೇಂದ್ರ ಸರ್ಕಾರ ಎಲ್ಲ ಜಿಲ್ಲಾ ಕಚೇರಿ ಆವರಣಗಳಲ್ಲಿ ಇಲ್ಲಿ ನಮ್ಮ ಸಂಬಂಧ ಇರ್ಲಾರ್ದ ಕಡೆ ತಂದು ಹೆಚ್ಚಿಕೇಸಿ ಭಾರತ್ ಮಾತಾ ಕಿ ಜೈ. ಪ್ರತಿ ವರ್ಷ ಹೋಳಿ ಮತ್ತು ಉಗಾದಿ ಬಂದ್ರೆ ಸಾಕಷ್ಟು ಏನದಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಓಕಳಿಗೂ ಏನದಂದ್ರೆ ಮರ್ತು ಬಿಡ್ತಕ್ಕಂಥದ್ದು, ನಶಿಸಿ ಹೋಗ್ತದೆ. ಇದು ಬಹಳಷ್ಟು ಮಂದಿ ಯುವಕರಿಗೆ ಇತ್ತೀಚಿನ ಗೊತ್ತಿಲ್ಲ. ಅದೆಲ್ಲ ಇಂಗ್ಲೀಷ್ ಕಲರ್ ಕೆಮಿಕಲ್ ಹಾಕಿರತಕ್ಕಂಥ ಕಲರ್ಗಳಿಗೆ ಮೊರೆ ಹೋಗ್ತಕ್ಕಂಥದ್ದು. ಈ ಗಿಡದಲ್ಲಿರ್ತಕ್ಕಂಥ ಇದೇನದ ಹೂವು ಶಿವರಾತ್ರಿ ಆದ ತಕ್ಷಣ ಬಿಸಿಲಿಗೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ತಾನೇ ಬೆಳೆದಕೇಸಿ ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಇದೆ. ಇದಕ್ಕೂ ಗಿಳಿ ಪಕ್ಷಿಗಳನ್ನ ತಿಂತಾವ, ಮನುಷ್ಯರು ಕೂಡ ತಿನ್ಬೋದು. ಕೆಲವೊಂದು ಸಲ ಅಡಿಗೆಯಲ್ಲಿ ಕೂಡ ಹಾಕ್ತಾರೆ ಇದನ್ನ ಕೆಲವರು. ಇದರ್ಲಿಂದ ಏನಂತಂದ್ರೆ ಇದು ನ್ಯಾಚುರಲ್, ಇದು ಹರಿದು ಬಿಟ್ಟು ಒಣ ಹಾಕಿ ಹರಿದು ಬಿಟ್ಟು ಕಲರ್ ಮಾಡಿದ್ರು ನಡೀತದೆ. ಹಸಿದು ನೀರು ಹಾಕಿಸಿ ಕಲ್ಲು ಮ್ಯಾಗ ಹೆರ್ಚಿಕೇಸಿ ಮಾಡಿದ್ರು ಬಣ್ಣ ಆಡ್ಬೋದು. ಇದರ್ಲಿಂದ ಯಾವುದೇ ಥರದ ಚರ್ಮಕ್ಕದ್ದು ಅಡ್ಡ ಪರಿಣಾಮ ಇಲ್ಲ, ಕಣ್ಣಿಗೆ ಅಲ್ಲ ಮೂಗಿನಾಗ ಹೋದ್ರೂ ಯಾವುದೇ ದೇಹಕ್ಕೆ ಆರೋಗ್ಯಕರ ಇರ್ತಕ್ಕಂಥ ಹೂವಿನ ಗಿಡ. ಇಂಥದ್ರಲಿಂತ ಏನದ ಉಗಾದಿ ಹಬ್ಬ ಮತ್ತು ಒಳ್ಳೆಣ್ಣೆನ ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯ ಇದ್ದರೂ ಕೂಡ ಇತ್ತೀಚಿನ ಯುವಕರು ಏನದ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ದಯವಿಟ್ಟು ಇದನ್ನು ಬಳಕೆ ಮಾಡ್ಬೇಕು. ನಾವೇನು ಮಾಡ್ತೀವಿ, ಇದನ್ನೆಲ್ಲ ಹರ್ಕೊಂಡು ಹೋಗಿಬಿಟ್ಟು ಮಾಡಿ ಇದನ್ನೇ ಹೆಚ್ಚಿ ಆಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬರೀ ಇಷ್ಟಕ್ಕೆಲ್ಲ ಬಣ್ಣ ಆಡ್ಲಿಕ್ಕೆ ಸೀಮಿತ ಇಲ್ಲ, ನೋಡ್ಲಿಕ್ಕಷ್ಟೇ ಸೀಮಿತ ಇಲ್ಲ. ಆರೋಗ್ಯದಲ್ಲಿ ಕೆಲವು ರೋಗ ನಿರೋಧಕ ಶಕ್ತಿಗಳಿಗೆ ಇದು ರಾಮಬಾಣ. ಹಂಗಾಕೇಸಿ ಇದನ್ನು ಬಳಕೆ ಮಾಡ್ತಾರೆ. ದಯವಿಟ್ಟು ಇದಕ್ಕೇನದ ಇತ್ತೀಚಿನ ಯುವ ಪೀಳಿಗೆಗೆ ಇದ್ರ ಬಗ್ಗೆ ಆಗಬೇಕು. ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಂಥ ಜಿಲ್ಲಾಡಳಿತ ಈ ಗಿಡಗಳು ಏನು ಮಾಡಬೇಕು, ಪ್ರಮುಖ ಸ್ಥಳಗಳಲ್ಲಿ ಹಾಕ್ತಕ್ಕಂಥ ಮಾಡ್ಬೇಕು. ಯಾವುದ್ಯಾವುದೋ ಗಿಡಗಳು ಹಾಕ್ತಾರೆ ದುಡ್ಡು ಖರ್ಚು ಮಾಡಿ. ಈ ಸಸಿಗಳನ್ನು ಯಾದಗಿರಿ ನಗರದ ಡಿವೈಡರ್ ಮಾಡಿರಲ್ಲ, ಡಿವೈಡರ್ ಒಳಗೆ ಹಾಕ್ಬೇಕು. ಹೋಗೋರು ಬರೋರಿಗೆ ಚಂದ ನೋಡಿದ್ರೆ ಒಂದು ಎಲ್ಲ ಜಿಲ್ಲಾ ಕಚೇರಿ ಆವರಣಗಳಲ್ಲಿ, ಸರ್ಕಾರಿ ಕಚೇರಿ ಆವರಣಗಳಲ್ಲಿ, ಕ್ರೀಡಾಂಗಣದಲ್ಲಿ ಮತ್ತು ವಿಶೇಷವಾಗಿ ಉದ್ಯಾನವನಗಳಲ್ಲಿ ಹಾಕಿದ್ರೆ ಏನಂತದ, ಈ ಗಿಡದ ಬಗ್ಗೆ ಮಾಹಿತಿ ಭಾಳಷ್ಟು ಮಕ್ಕಳಿಗೆ ಗೊತ್ತಿಲ್ಲ. ಇದನ್ನು ನೋಡಿದ್ರೆ ಯಾವ ಗಿಡ ಅಂತ ತಂದೆ ಕೇಳಿದ್ರೆ ತಾಯಿ ಅದು ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇಲ್ಲಿ ನಾಮಫಲಕ ಬರೆದು ಹಾಕಿಸಿ ಇದಕ್ಕೆಲ್ಲನೂ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಹೋಗಬೇಕು. ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಇಮಿಡಿಯೇಟ್ ಈ ಸಸಿಗಳನ್ನು ಮಾಡೋದು ಯಾವ ಟೈಪ್ ಅನ್ನೋದಕ್ಕೆ ಅರಣ್ಯ ಇಲಾಖೆ ಕಡೆಯಿಂದ ಆಗಲಿ, ತೋಟಗಾರಿಕೆ ಆಗಲಿ, ಕೃಷಿ ಇಲಾಖೆ ಕಡೆಯಿಂದ ಮಾಹಿತಿ ತೊಗೊಂಡು ಎಲ್ಲ ಕಡೆಗೆ ಈ ಗಿಡಗಳನ್ನು ಯಾವುದು ಉದ್ಯಾನವನ ಪ್ರಮುಖ ಸ್ಥಳಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಹಾಕೋದ್ರಲಿಂತ ಏನಂತದ ಎಲ್ಲರೂ ತಮ್ಮ ಮನೆಯಲ್ಲಿ ಹಾಕ್ತಾರೆ. ಇದು ಹಂಗೆ ಗಿಡ ಬೆಳೆಸಿದಂಗೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಿಂದಿನ ಕಾಲದಲ್ಲಿ ಏನು ಮಾಡುತ್ತಪ್ಪ ಅಂದ್ರೆ ಮುತ್ತಿಗೆಯಲ್ಲಿ ಅಂತಕೇಸಿ ನಾವು ತಂದು ಅದನ್ನೆಲ್ಲ ಬಣ್ಣ ಮಾಡಿ ಎಲ್ಲರೂ ಏನಪ್ಪ ಅಂದ್ರೆ ಮನುಷ್ಯರಿಗೆ ಸಂಕ್ಷಿಪ್ತವಾಗಿ ಹಚ್ಚಿ ಎಲ್ಲರೂ ನಾವು ಈ ರೀತಿಯಾಗಿ ಆಚರಣೆ ಮಾಡ್ತೀವಿ. ಈಗ ಏನೇನೋ ಸುಡುಗಾಡ ರಾಡಿ ಮಣ್ಣು ಏನೇನೋ ಹಚ್ತಾರ, ಅದು ಒಳ್ಳೇದಲ್ಲ. ನಾವು ಅದಕ್ಕೆ ನಾಳೆ ಏನದೆ ಈ ಪ್ರೋಗ್ರಾಮ್ ಹಾಕೊಂಡಿವಿ. ಅದೇ ಮುತ್ತಿಗೆಯಲ್ಲಿ ತಂದು ಅದೇ ಬಣ್ಣನ ನಾವು ಮನುಷ್ಯ ಆಡ್ತೀವಿ, ಹೋಗ್ಲಿ ಆಚರಣೆ ಮಾಡ್ತೀವಿ. ನಮ್ಮ ಹೆಸರು ಶರಣಗೌಡ ಪಾಟೀಲ್. ಮೊದಲ ಮುತ್ತಿಲೆಯಲ್ಲಿ ಗಿಡದ್ದು ಇದು ಬರ್ತೈತ್ರಿ, ಅದ್ರ ತಂದು ಎಲ್ಲ ಬೀಜ ಕುಟ್ಟಿ ಮಾಡಿ ಕಲರ್ ಮಾಡಿ ಅದು ಒಳ್ಳೆ ಟೈಮ್ನಾಗ ಆಡ್ತಿದ್ರು. ಈಗೆಲ್ಲ ಕೆಮಿಕಲ್ ಬಣ್ಣ ತೊಗೊಂಡು ಆಡ್ಲತ್ತಾರ, ಆರೋಗ್ಯಕ್ಕೆ ಹಾನಿಕರ ಅದು ಆಡ್ಬಾರ್ದು. ಅದು ಬಿಡ್ತಾರ ಸಿಮೆರ್ ಹಚ್ಚೋದು, ತತ್ತಿ ಹೊಡೆಯೋದು ಇಂಥೆಲ್ಲ ಮಾಡ್ಕೊಂತ ಹೊಂಟ್ರ. ಇದು ಸರಿಯಲ್ಲ ಅಂಬೋದು ನಮ್ಮ ಅಭಿಪ್ರಾಯ. ನಮ್ಮ ಹೆಸರು ದೊಡ್ಡಸ್ವಾಮಿ ಹಿರೇಮಠ ಚಾಮರಾಜ. ಈ ಮಾರ್ಚ್ 3 ಮತ್ತು 4ನೇ ತಾರೀಕು ಹೋಳು ಹುಣ್ಣಿಮೆ ಇರೋ ಪ್ರಯುಕ್ತ ಈ ಕೆಮಿಕಲ್ಗಳಿಂದ ಕೂಡಿರ್ತಕ್ಕಂಥ ಬಣ್ಣವನ್ನು ಯಾರು ಉಪಯೋಗ ಮಾಡಬಾರ್ದು. ಅದೇ ಏನದ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೊಲದ ಬದಿಯಲ್ಲಿ ಇರ್ತಕ್ಕಂಥ ಹೂವುಗಳು, ಮುತ್ತಲ ಎಲೆ ಅಂತೀವಿ ನಾವು ಮೋಟರ್ ಲೆಕ್ಕದಾಗ, ಅಂತ ಎಲೆಗೆ ಹೂವುಗಳು ಆತಾವ. ಅದನ್ನು ಉಪಯೋಗಿಸಿದರೆ ಚರ್ಮ ರೋಗಕ್ಕೆ ಯಾವ ರೀತಿಲೂ ಹಾನಿ ಆಗೋದಿಲ್ಲ. ದಯಮಾಡಿ ಎಲ್ಲರೂ ಏನದ ಕೆಮಿಕಲ್ ಬಣ್ಣ ಉಪಯೋಗ ಮಾಡೋದ್ರಲ್ಲಿಂದ ಏನಾಗ್ತದ, ಆರೋಗ್ಯಕ್ಕೆ ಹಾನಿಕರ ಅದ, ಮತ್ತು ಚರ್ಮ ರೋಗನ ಬರ್ತದೆ ಅದರಿಂದ. ಅದಕ್ಕೆ ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ನಾಗರೆಡ್ಡಿಗೌಡ ಇಟ್ಟುಕೊಡಿ. ಪ್ರತಿ ವರ್ಷ ಹೋಳಿ ಮತ್ತು ಉಗಾದಿ ಬಂದ್ರೆ ಸಾಕಷ್ಟು ಏನದಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಓಕಳಿಗೂ ಏನದಂದ್ರೆ ಮರ್ತು ಬಿಡ್ತಕ್ಕಂಥದ್ದು, ನಶಿಸಿ ಹೋಗ್ತದೆ. ಇದು ಬಹಳಷ್ಟು ಮಂದಿ ಯುವಕರಿಗೆ ಇತ್ತೀಚಿನ ಗೊತ್ತಿಲ್ಲ. ಅದೆಲ್ಲ ಇಂಗ್ಲೀಷ್ ಕಲರ್ ಕೆಮಿಕಲ್ ಹಾಕಿರತಕ್ಕಂಥ ಕಲರ್ಗಳಿಗೆ ಮೊರೆ ಹೋಗ್ತಕ್ಕಂಥದ್ದು. ಈ ಗಿಡದಲ್ಲಿರ್ತಕ್ಕಂಥ ಇದೇನದ ಹೂವು ಶಿವರಾತ್ರಿ ಆದ ತಕ್ಷಣ ಬಿಸಿಲಿಗೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ತಾನೇ ಬೆಳೆದಕೇಸಿ ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಇದೆ. ಇದಕ್ಕೂ ಗಿಳಿ ಪಕ್ಷಿಗಳನ್ನ ತಿಂತಾವ, ಮನುಷ್ಯರು ಕೂಡ ತಿನ್ಬೋದು. ಕೆಲವೊಂದು ಸಲ ಅಡಿಗೆಯಲ್ಲಿ ಕೂಡ ಹಾಕ್ತಾರೆ ಇದನ್ನ ಕೆಲವರು.
ಇದ್ರಲಿಂತ ಏನಂತಂದ್ರೆ ಇದು ನ್ಯಾಚುರಲ್, ಇದು ಹರಿದು ಬಿಟ್ಟು ಒಣ ಹಾಕಿ ಹರಿದು ಬಿಟ್ಟು ಕಲರ್ ಮಾಡಿದ್ರು ನಡೀತದೆ. ಹಸಿದು ನೀರು ಹಾಕಿಸಿ ಕಲ್ಲು ಮ್ಯಾಗ ಹೆರ್ಚಿಕೇಸಿ ಮಾಡಿದ್ರು ಬಣ್ಣ ಆಡ್ಬೋದು. ಇದರಲಿಂತ ಯಾವುದೇ ಥರದ ಚರ್ಮಕ್ಕೆ ಅಡ್ಡ ಪರಿಣಾಮ ಇಲ್ಲ, ಕಣ್ಣಿಗೆ ಅಲ್ಲ, ಮೂಗಿನಾಗ ಹೋದ್ರೂ ಯಾವುದೇ ದೇಹಕ್ಕೆ ಆರೋಗ್ಯಕರ ಇರ್ತಕ್ಕಂಥ ಹೂವಿನ ಗಿಡ. ಇಂಥದ್ರಲಿಂತ ಏನದ ಉಗಾದಿ ಹಬ್ಬ ಮತ್ತು ಒಳ್ಳೆಣ್ಣಿನ ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯ ಇದ್ದರೂ ಕೂಡ ಇತ್ತೀಚಿನ ಯುವಕರು ಏನದ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ದಯವಿಟ್ಟು ಇದನ್ನು ಬಳಕೆ ಮಾಡ್ಬೇಕು. ನಾವೇನು ಮಾಡ್ತೀವಿ, ಇದನ್ನೆಲ್ಲ ಹರ್ಕೊಂಡು ಹೋಗಿಬಿಟ್ಟು ಮಾಡಿ ಇದನ್ನೇ ಹೆಚ್ಚು ಆಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬರೀ ಇಷ್ಟಕ್ಕೆಲ್ಲ ಬಣ್ಣ ಆಡ್ಲಿಕ್ಕೆ ಸೀಮಿತ ಇಲ್ಲ, ನೋಡ್ಲಿಕ್ಕಷ್ಟೇ ಸೀಮಿತ ಇಲ್ಲ, ಆರೋಗ್ಯದಲ್ಲಿ ಕೆಲವು ರೋಗ ನಿರೋಧಕ ಶಕ್ತಿಗಳಿಗೆ ಇದು ರಾಮಬಾಣ. ಹಂಗಾಕೇಸಿ ಇದನ್ನು ಬಳಕೆ ಮಾಡ್ತಾರೆ. ದಯವಿಟ್ಟು ಇದಕ್ಕೆ ಏನದ ಇತ್ತೀಚಿನ ಜನ ಯುವ ಪೀಳಿಗೆಗೆ ಇದ್ರ ಬಗ್ಗೆ ಆಗಬೇಕು. ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಂಥ ಜಿಲ್ಲಾಡಳಿತ ಈ ಗಿಡಗಳು ಏನು ಮಾಡಬೇಕು, ಪ್ರಮುಖ ಸ್ಥಳಗಳಲ್ಲಿ ಹಾಕ್ತಕ್ಕಂಥ ಮಾಡ್ಬೇಕು. ಯಾವುದ್ಯಾವುದೋ ಗಿಡಗಳು ಹಾಕ್ತಾರೆ ದುಡ್ಡು ಖರ್ಚು ಮಾಡಿ. ಈ ಸಸಿಗಳನ್ನು ಯಾದಗಿರಿ ನಗರದ ಡಿವೈಡರ್ ಮಾಡಿರಲ್ಲ, ಡಿವೈಡರ್ ಒಳಗೆ ಹಾಕ್ಬೇಕು. ಹೋಗೋರು ಬರೋರಿಗೆ ಚಂದ ನೋಡಿದ್ರೆ ಒಂದು ಎಲ್ಲ ಜಿಲ್ಲಾ ಕಚೇರಿ ಆವರಣಗಳಲ್ಲಿ, ಸರ್ಕಾರಿ ಕಚೇರಿ ಆವರಣಗಳಲ್ಲಿ, ಕ್ರೀಡಾಂಗಣದಲ್ಲಿ ಮತ್ತು ವಿಶೇಷವಾಗಿ ಉದ್ಯಾನವನಗಳಲ್ಲಿ ಹಾಕಿದ್ರೆ ಏನಾಗ್ತದೆ, ಈ ಗಿಡದ ಬಗ್ಗೆ ಮಾಹಿತಿ ಭಾಳಷ್ಟು ಮಕ್ಕಳಿಗೆ ಗೊತ್ತಿಲ್ಲ. ಇದನ್ನು ನೋಡಿದ್ರೆ ಯಾವ ಗಿಡ ಅಂತ ತಂದೆ ಕೇಳಿದ್ರೆ ತಾಯಿ ಅದು ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇಲ್ಲಿ ನಾಮಫಲಕ ಬರೆದು ಹಾಕಿಸಿ ಇದಕ್ಕೆಲ್ಲನೂ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಹೋಗಬೇಕು. ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಇಮಿಡಿಯೇಟ್ ಈ ಸಸಿಗಳನ್ನು ಮಾಡೋದು ಯಾವ ಟೈಪ್ ಅನ್ನೋದಕ್ಕೆ ಅರಣ್ಯ ಇಲಾಖೆ ಕಡೆಯಿಂದ ಆಗಲಿ, ತೋಟಗಾರಿಕೆ ಆಗಲಿ, ಕೃಷಿ ಇಲಾಖೆ ಕಡೆಯಿಂದ ಮಾಹಿತಿ ತೊಗೊಂಡು ಎಲ್ಲ ಕಡೆಗೆ ಈ ಗಿಡಗಳನ್ನು ಯಾವುದು ಉದ್ಯಾನವನ, ಪ್ರಮುಖ ಸ್ಥಳಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಹಾಕೋದ್ರಲಿಂತ ಏನಾಗ್ತದೆ, ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಹಾಕ್ತಾರೆ. ಇದು ಹಂಗೆ ಗಿಡ ಬೆಳೆಸಿದಂಗೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರೇ ಯಾದಗಿರಿ ನಗರದ ವಿವಿಧ ಬೆಟ್ಟಗಳಲ್ಲಿ ತಿರುಗಾಡಿಗೆಜಿ ಮತ್ತು ಯಾದಗಿರಿ ನಗರದ ವೀರಭದ್ರೇಶ್ವರ ನಗರದಲ್ಲಿರ್ತಕ್ಕಂಥ ಇಲ್ಲಿ ಯಾವುದು ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಇವತ್ತು ಏನದು ವಿಶೇಷವಾಗಿ ಏನಂತಂದ್ರೆ ಇದು ಈ ಗಿಡದ ಹೂವಿನ ವಿಚಿತ್ರ ಹೂವಿನ ಏನಂತ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಹೋಳಿ ಹಬ್ಬ ಬಂದ್ರೆ ಸಾಕು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯ ದೇಶದಲ್ಲಿ ಏನದ ಸಾಕಷ್ಟು ಜನ ಏನದಂದ್ರೆ ರಾಸಾಯನಿಕ ಬಳಕೆ, ಕೆಮಿಕಲ್ ಬಳಕೆ ಇರತಕ್ಕಂಥ ಬಣ್ಣಗಳನ್ನು ತಂದೆ ತಾಯಿಗೆ ಕಿರಿಕಿರಿ ಮಾಡಿ ಮಕ್ಕಳು ತಗೊಂಡ್ ಕೇಸಿ ಆಡಿ ಕಣ್ಣಲ್ಲಿ ಮೈಗೆ ಎರ್ಚನ್ ಕೇಸಿ ಆಸ್ಪತ್ರೆಗೆ ಸೇರಿಸ್ತಕ್ಕಂಥ ಪರಿಸ್ಥಿತಿ. ಕಣ್ಣಿಗೆ ದುಷ್ಪರಿಣಾಮ ಆಗ್ತದೆ ಮತ್ತು ಚರ್ಮಕ್ಕೆ ಕೂಡ ರೋಗ ಬರ್ತದೆ. ಅದಕ್ಕೆ ಏನದ ಈ ಹಿಂದೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ಗ್ರಾಮೀಣ ಭಾಗ ಮತ್ತು ನಗರದಲ್ಲಿ ಇವು ಏನದ ಹೊಲದ ಬದಿಗಳಲ್ಲಿ ಮತ್ತು ಗುಡ್ಡದಲ್ಲಿ ಬೆಳೀತು. ಇವನ್ ತಂದು ಕೇಸಿ ಒಣಗಿಸಿ ಸರಿಯಾಗಿ ಹರಿದು ಕೇಸಿ ಇವ್ಟ್ರಲಿಂತ ಬಣ್ಣ ಆಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಬಣ್ಣ ಆಡಿದ್ರೆ ಏನಂತ ಯಾವುದೇ ಚರ್ಮಕ್ಕೆ ರೋಗ ಇಲ್ಲ. ಮತ್ತೆ ಇದು ಹಚ್ಚೋದ್ರಿಂದ ಚರ್ಮಕ್ಕೆ ಕೂಡ ಏನಂತಂದ್ರೆ ಇದೊಂಥರ ಅಲೋವೆರಾ ಯೂಸ್ ಮಾಡ್ತಾರಲ್ಲ, ಇದು ಅಲೋವೆರಾ ಕಲಿಸಿ ಕೇಸಿ ಹಚ್ತಕ್ಕಂಥದ್ದು. ಇವತ್ತು ಒಬ್ರು ಯಾರು ಡಾಕ್ಟರ್ ಬಳಿ ಹೋದ್ರೆ 1000 ರೂಪಾಯಿ ಕ್ರೀಮ್ ಕೊಟ್ಟರೆ ರೊಕ್ಕ ತೊಗೊಂಬರ್ತೀವಿ. ಇದು ಅದಕ್ಕಿಂತ 10 ಪಟ್ಟು ಕೆಲಸ ಮಾಡ್ತದೆ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಯುವ ಪೀಳಿಗೆ ಗೊತ್ತಿರಲ್ಲ ಸಂತೆ ಈ ಹೂವಿನ ಗಿಡ ಮತ್ತು ಈ ಹೂವುಗಳೇನೋ ನಶಿಸಿ ಹೋಗ್ತವೆ. ಎಲ್ಲಿದ್ದು ಅಲ್ಲಿ ಅದು ಯಾರಿಗೂ ಗೊತ್ತಿಲ್ಲ, ಇವು ಹೆಸರೇ ಗೊತ್ತಿಲ್ಲ. ಹಂಗಾಗಿದೆ ಓಕ್ಳಿ ಹೂವು ಅನ್ನೋದು. ಇದ್ರನ್ನ ಸರಿಯಾಗಿ ಬಳಕೆ ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಯುವ ಪೀಳಿಗೆ ನಾವು ತಲುಪಿಸ್ಬೇಕು. ಇದ್ರನ್ನ ಪರಿಚಯ ಮಾಡ್ಬೇಕಂದ್ರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಅನ್ನೋದು ಯಾವುದೋ ನೋಡ ಸುಡುಗಾಡದ ಯಾವುದೋ ಗಿಡ ಇಲ್ಲಿ ನಮ್ಮ ಸಂಬಂಧ ಇರ್ಲಾರ್ದ ಗಿಡ ತಂದು ಹಚ್ಚಿಕೇಸಿ ಇದು ಹಚ್ಚಿಕೇಸಿ ಬೆಳೆಸ್ತಕ್ಕಂಥ ಕೆಲಸ ಮಾಡಿದ್ರೆ ಇದರಿಂದ ಏನೂ ಲಾಭ ಇಲ್ಲ. ಜಲ್ದಿ ಬೆಳಿತೇವೆ ಅನ್ನೋದು ದೃಷ್ಟಿಯಿಂದ ಆಗ್ಲಾಕತ್ತಾರ. ಸರ್ಕಾರದವರು ಜಿಲ್ಲಾಡಳಿತ ಹಾಕಂದ್ರೆ ಇಲ್ಲಿನ ಗುಡಿಯಲ್ಲೇ ಹಾಕಿಬಿಟ್ರು. ಇದು ಹಾಕೋದ್ರಲಿಂತ ಏನದ ದೇವಸ್ಥಾನಗಳಲ್ಲಿ, ವಿಶೇಷವಾಗಿ ಸರ್ಕಾರ ಕಚೇರಿಗಳಲ್ಲಿ, ಅದರಲ್ಲಿ ಉದ್ಯಾನವನ ಮತ್ತು ಕ್ರೀಡಾಂಗಣದಲ್ಲಿ ಇದು ಹಾಕೋದ್ರಲಿಂತ ಬೆಳಗಿನ ಜಾವ ವಾಯುವಿಹಾರಕ್ಕೆ ಏನು ವಾಕಿಂಗ್ ಹೋಗ್ತಾರ. ಇದರ ಸುಗಂಧ ಕುಡಿಯೋದ್ರಲಿಂತ ಮನುಷ್ಯಾಗ ವಾತಾವರಣ ಅದ್ರ ಮನುಷ್ಯಂದಲ್ಲಿ ನೋಡ್ತಕ್ಕಂಥ ದೃಷ್ಟಿನೇ ಬೇರೆ ಆಗ್ತದೆ. ಒಂದು ಅಲ್ಲಿ ಕ್ರೀಡಾಂಗಣಕ್ಕೆ ಬಂದವು, ಉದ್ಯಾನವನಕ್ಕೆ ಬಂದಲ್ಲಿ, ಶಾಲಾ ಆವರಣದಲ್ಲಿ ಮತ್ತು ಸರ್ಕಾರ ಕಚೇರಿಯಲ್ಲಿ ಹಾಕಾರ್ಲಿಂತ ಮಕ್ಕಳೇನದ ತಂದೆ ತಾಯಿ ಕೇಳ್ತಾರೆ ಇದು ಯಾವ ಗಿಡ ಅಂತ ಕೇಳೋದ್ರಿಂದ ಪ್ರತಿಯೊಬ್ಬರು ಹೇಳ್ತಾ ಹೋಗೋದ್ರಲಿಂತ ಏನಂತ ಇದ್ರ ಹೆಸರು ಉಳಿತದ, ಈ ಗಿಡನ ಬೆಳೆಸಿದಂಗ ಆಗ್ತದ, ಈ ಗಿಡ ನಶಿಸಿ ಹೋಗಲಿಕ್ಕೆ ಅವಕಾಶ ಇರಲ್ಲ. ಅದರಷ್ಟಲಾಗಿ ಈ ಕೆಲಸ ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ ಇವತ್ತು ಯಾದಗಿರಿ ನಗರದಲ್ಲಿ ವಿನೂತನವಾಗಿ ನಾಳೆ ನಾವು ಹೋಳಿ ಹಬ್ಬ ಆಡಬೇಕು, ಬಣ್ಣ ಯೂಸ್ ಮಾಡೋದು ಬಿಟ್ಟು ತತ್ತಿಗಳನ್ನು ಎಸೆಯೋದ್ಬಿಟ್ಟು ಯಾವ್ದು ಗಾಡಿ ಹೈಲ್ಗಳನ್ನು ಹಚ್ಚೋದು ಬಿಟ್ಟು ಇಂಥವೆಲ್ಲ ಮಾಡೋದ್ರಲಿಂತ ಏನದ ಇದು ನಮ್ಮ ದೇಶದ ಸಂಸ್ಕೃತಿನೇ ಅಲ್ಲ. ನಾವು ಅದನ್ನ ಮೀರಿ ಮಾಡ್ತಾ ಇದಾರೆ ಜನ. ಇವತ್ತು ಹೊಸ ವರ್ಷ ಅನ್ನೋದು ಕೇಕ್ ಕಟ್ ಮಾಡೋದು, ಆಮೇಲೆ ಏನೇನು ಒಂದಲ್ಲ ಹೊಸ ಹಬ್ಬ ಅನ್ನೋದು ಮದ್ಯಪಾನ ಸೇವನೆ ಮಾಡೋದು, ಇವೆಲ್ಲ ಏನದು ಅಂದ್ರೆ ನಿಜವಾಗಿ ಏನದು ಹಿಂದೆ ಋಷಿಗಳು, ಸ್ವಾಮೀಜಿಗಳು, ಗುರುಗಳು ಏನದ ಮಾರ್ಗದರ್ಶನ ಮಾಡಿ ಹೋಗ್ಯಾರ. ಅಂಥದನ್ನು ಬಳಕೆ ಮಾಡೋದನ್ನ ಬಿಟ್ಟು ನಾವು ಅಡ್ಡ ಪರಿಣಾಮ ಇರ್ತಕ್ಕಂಥದಕ್ಕೆ ಮೊರೆ ಹೋಗೋದು ಬಿಟ್ಟು ರೊಕ್ಕ ಕೊಟ್ಟು ತೊಗೊಂಡ್ ಕೇಸಿ ರೋಗ ಹಚ್ಕೊಂತಕ್ಕಂಥದ್ದು ಆಗ್ಲತ್ತ. ಇದಕ್ಕೆ ಯಾವ್ದೇ ರೊಕ್ಕ ಬೇಕಾಗಿಲ್ಲ. ನೈಸರ್ಗಿಕ ನೋಡಿ, ಈ ಗುಡ್ಡಕ್ಕೆ ಹೋಗಿನಿ ಒಂದು 15-20 ನಿಮಿಷ ಹೋಗಿ ಇಷ್ಟು ಕಿತ್ಕೊಂಡ್ ಬಂದೆ. ಇದು ಆಗ್ಬೇಕು. ಇದು ಒಬ್ಬರು ಹೋಳಿನ ಹಬ್ಬ ಬಂತಂದ್ರೆ 8 ದಿವಸ ಮೊದಲೇ ಜನರ ಕಡೆ ನಡೆ, ಮಕ್ಕಳ ನಡೆ, ಗುಡ್ಡದ ಕಡೆ, ಗಿಡದ ಕಡೆಗೆ, ಹೋಳಿನ ಗಿಡದ ಕಡೆ ಅಂತಕ್ಕಂಥದ್ದು ನಡಿಬೇಕಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಭಾರತ್ ಮಾತಾ ಕಿ ಜೈ.
ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮಸ್ಕಾರ ಯಾದಗಿರಿ ಜನತೆಗೆ. ಏನು ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಹಬ್ಬ ಈ ಹೋಳಿ ಹಬ್ಬ. ಈ ಹೋಳಿ ಹಬ್ಬದಾಗ ಸಮಾಜ ಏನು ಮಾಡ್ತಾ ಇದೆ ಅಂತಂತಂದರೆ, ಬರೀ ರಾಸಾಯನಿಕ ವಿಕೃತ ಬಣ್ಣ ಆಡಿ ಇವತ್ತು ಪರಿಸರವನ್ನು ನಾಶ ಮಾಡ್ತಾ ಇದೆ. ಇವತ್ತು ನಮ್ಮ ಯಾದಗಿರಿಯ ವಿನೂತನ ಹೋರಾಟಗಾರರೇ ಅನ್ಬೋದು ಮತ್ತು ಸಾಮಾಜಿಕ ಹೋರಾಟಗಾರರು ಉಮೇಶ್ ಮುದ್ನಾಳ್ ಅವರು ಇವತ್ತೊಂದು ನಮ್ಗೆಲ್ಲರಿಗೂ ಒಂದು ವಿನೂತನ ಒಂದು ಗಿಡ ನಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ. ಬಂಧುಗಳೇ, ಈ ಗಿಡದಿಂದ ಇದರಿಂದ ಬಣ್ಣ ತಯಾರು ಮಾಡ್ಬೋದು. ಇದೇನು ದೊಡ್ಡ ಕೆಲಸ ಅಲ್ಲ. ಈ ಗಿಡ ಕಲ್ಲಿನಿಂದ ಉಜ್ಜಿ ನೀರು ಹಾಕಿದ್ರೆ ಬಣ್ಣ ಆಗಿ ಕನ್ವರ್ಟ್ ಆಗ್ತದೆ. ಇವತ್ತು ನಾನು ದಯವಿಟ್ಟು ತಾಯಂದ್ರಲ್ಲಿ ಮಕ್ಕಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ಕೂಡ ಈ ಗಿಡವನ್ನ ಮನೆಗೆ, ಇವಾಗ ಉದಾಹರಣೆಗೆ ವೀರಭದ್ರೇಶ್ವರ ನಗರದ ಪಂಚಮುಖಿ ಮತ್ತು ಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಇಲ್ಲಿ ಎಲ್ಲ ವೀರಭದ್ರೇಶ್ವರ ನಗರದ ಯುವಕರಿಗೆ ಈ ಗಿಡವನ್ನ ಅವ್ರ ಮನೆಗೆ ತಲುಪಿಸ್ತಾ ಇದೀವಿ. ಯಾಕಂತಂದ್ರೆ ಇವತ್ತು ಸಮಾಜದಲ್ಲಿ ಬರೀ ಅಡ್ಡ ಪರಿಣಾಮವನ್ನೇ ಆಕರ್ಷಣೆ ನಾವು ಆಗ್ತಾ ಇದೀವಿ. ಇದನ್ನ ಒಂದು ದಿವಸ ನೀವು ಉಪಯೋಗ ಮಾಡಿ. ಇವತ್ತು ನಾವು ಯಾದಗಿರಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಈ ಓಕಳಿ ಗಿಡದಿಂದ ಬಣ್ಣವನ್ನ ತಯಾರು ಮಾಡಬಹುದು ಅಂತ ಹೇಳಿ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಬಂಧುಗಳೇ, ದಯವಿಟ್ಟು ನಾವು ಮತ್ತೊಮ್ಮೆ ಮನವಿ ಮಾಡುತ್ತೇನೆ, ನಿಮಗೆ ಬೇಕಾದ್ರೆ ನಮ್ಮ ನಂಬರ್ ತಗೊಳ್ಳಿ, ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ. ಬರೇ ನೀವು ರಾಸಾಯನಿಕ ಬಣ್ಣ, ತತ್ತಿ ಆಡೋದು, ಈ ಮೂರಿ ನೀರಿಂದ ಬಣ್ಣ ಆಡೋದು, ಇದರಿಂದ ಏನಾಗ್ತಾ ಇದೆ, ಈ ಹಬ್ಬನೂ ಕ್ಷೀಣಿಸ್ತಾ ಇದೆ. ಜನ ಭಯಭೀತದಿಂದ ಊರು ಬಿಟ್ಟು ಹೋಗಿ ಎಲ್ಲೋ ಗೋವಾ, ಬಾಂಬೆ, ಮುಂಬೈ, ಹೈದರಾಬಾದ್ ಅಂತಲ್ಲೆಲ್ಲ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ನಾವು ನೀವು ಎಲ್ಲರೂ. ಆದ ಕಾರಣ ಇವತ್ತೇನು ಮುದ್ನಾಳವರು ನಮ್ಗೆಲ್ಲ ಪರಿಚಯ ಮಾಡಿಸಿದ್ದಾರೆ. ಓಕ್ಳಿ ಗಿಡದಿಂದ ಬಣ್ಣ ಆಡೋಣ. ಈ ಒಂದು ಸಣ್ಣ ಇವತ್ತು ಯಾದಗಿರಿಯಲ್ಲಿ ನಾವು ಸಣ್ಣ ಪ್ರಯತ್ನದಿಂದ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟದಾಗ ಒಂದು ಜಾಗೃತಿ ಮಾಡಿ ಈ ಓಕ್ಳಿ ಗಿಡದಿಂದ ನಾವು ಎಲ್ಲರೂ ಬಣ್ಣವನ್ನ ಆಚರಣೆ ಮಾಡೋಣ ಅಂತ ಹೇಳಿ ನಾನು ವಿಜಯ ಪಾಟೀಲ್ ತಮ್ಮಲ್ಲಿ ಮನವಿ ಮಾಡುತ್ತೇನೆ.